ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೈಕುಂಠ ಏಕಾದಶಿ ದಿನ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಂತರ ಕ್ಲೀನ್ ಮಾಡ್ಕೊಂಡು ಹೊಡ್ಕೊಂಡಾದ್ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ವೈಟ್ ಗಂಧನ ಅದರ ನೀರಲ್ಲಿ ತೆಗೆದ್ಬಿಟ್ಟು ನಂತರ ಕುಂಕುಮ ಇರೋದ್ರಿಂದ ಅದು ಹಾಗೆ ಇರುತ್ತೆ. ಹಾಗಾಗಿ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಗೋಲ್ಕ ಎಲ್ಲ ಇತ್ತು, ಸೊ ಅದಕ್ಕೂ ಕುಂಕುಮ ಎಲ್ಲ ಇಟ್ಬಿಟ್ಟು ದೀಪ ಎಲ್ಲ ತೊಳ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಪೀತಾಂಬರಿ ಮತ್ತು ರಂಗೋಲಿ ಪುಡಿ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡು ತೊಳಿತಾ ಇದ್ದೀನಿ ಅಷ್ಟೇ. ನಾನು ಬೇರೆ ಏನು ಮಿಕ್ಸ್ ಮಾಡ್ಕೊಳ್ಳಲ್ಲ. ಸೊ ಅದಷ್ಟೇ ಸಾಕು. ಅದಷ್ಟಕ್ಕೆ ಕ್ಲೀನಾಗಿ ನೀಟಾಗಿ ನೋಡಿ ರೆಡಿಯಾಗಿರುತ್ತೆ. ಹುಣಸೆ ಹಣ್ಣಿಗೆ ನಿಂಬೆ ಹಣ್ಣು ಅಂತ ಏನೇನೋ ಹಾಕ್ತಾರೆ. ನಿಂಬೆಹಣ್ಣು ಕೈಗೆ ಬಿದ್ದರೆ ಸಿಟ್ರಿಕ್ ಆ್ಯಸಿಡ್ ಥರ ನನ್ನ ಕೈ ಸ್ವಲ್ಪ ಸ್ಕ್ರಾಪ್ ಥರ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಯೂಸ್ ಮಾಡೋದು. ನಂತರ ಫ್ಲವರ್ ಎಲ್ಲ ಇಟ್ಕೊಂಡು ಕಳಸ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಬೇಗ ಬೇಗ ಮಾಡ್ಕೋಬೇಕು, ಯಾಕೆಂದರೆ ಯಾವ ದೇವಸ್ಥಾನಕ್ಕೆ ಹೋದರೂ ವೈಕುಂಠ ಏಕಾದಶಿ ದಿನ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ನಂತರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾಯಿತು. ಹಣೆ ಕುಂಕುಮ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊತಾ ಇದ್ದೀನಿ. ಹಣೆ ಕುಂಕುಮ ಇಡದಂತೆ ನಾನು ಪೂಜೆ ಮಾಡಲ್ಲ ಫ್ರೆಂಡ್ಸ್, ಮರೀದಂಗೆ ಕುಂಕುಮ ಇಟ್ಕೊತೀನಿ. ಸೊ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಇಟ್ಕೊತಾ ಇದ್ದೀನಿ. ಮ್ಯಾಚ್ ಬಾಕ್ಸ್ ಏನಂದರೆ ಮನೇಲಿ ಇಡಲ್ಲ. ನನ್ನ ಮಕ್ಕಳಿದ್ದಾರಲ್ಲ ಇಬ್ಬರು, ಅವರು ಅಂದರೆ ಸಿಕ್ಕಾಬಟ್ಟೆ ತುಂಡ್ರು. ಮ್ಯಾಚ್ ಬಾಕ್ಸ್ ಮನೇಲಿ ಇಟ್ಟರೆ ಅವ್ರು ಯಾವಾಗಲೂ ಕಡ್ಡಿ ಗೀರ್ತಾ ಇರ್ತಾರೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಗಂಧದ ಕಡ್ಡಿಲೇ ಹಚ್ಕೊಂಡು ಸೊ ಅದನ್ನು ಆಗಲೇ ದೀಪ ಹಚ್ಕೊತಾ ಇರ್ತೀನಿ. ಯಾಕೆಂದರೆ ಮನೇಲಿ ಇಟ್ಬಿಟ್ಟು ನಾನು ಆಲ್ಮೋಸ್ಟ್ ಅಲ್ಲಿ ಮನೇಲಿ ಇರೋಲ್ಲ, ನಮ್ಮ ಶಾಪಿಗೆ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ಮ್ಯಾಚ್ ಬಾಕ್ಸ್ ಎಲ್ಲ ಮನೇಲಿ ಇಡೋಕ್ಕೆ ಹೋಗಲ್ಲ ನಾನು. ಕಡ್ಡಿಗಿರೋದು ಅದೆಲ್ಲ ಮಾಡ್ತಾ ಇರ್ತಾರಲ್ಲ, ನಮ್ಮ ಮನೇಲಿ ಇದ್ದೋದ್ರ ಟೈಮಲ್ಲಿ ಏನಾದರೂ ಇದಾಗುತ್ತೆ ಅಂತೇಳಿ ಇಡೋಕ್ಕೆ ಹೋಗಲ್ಲ. ಸೊ ಇಟ್ಕೊಂಡೆಲ್ಲ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ ನಂತರ ಹೊರಡೋಣ ಅಂತೇಳಿ ನಾವು 6 o'clock ಆಗಿತ್ತು ಫ್ರೆಂಡ್ಸ್. ನಾವು ಮನೆ ಬಿಟ್ಟಾಗ ನಮ್ಮ ಮನೆಯವ್ರು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿಗೆಲ್ಲೇ ಸುತ್ತಾಡ್ಕೊಂಬಂದಿದ್ದಾಯಿತು. ವೈಕುಂಠನ ದರ್ಶನ ಮಾತ್ರ ಆಗಲಿಲ್ಲ. ಎಲ್ಲೆಲ್ಲಿ ಸುತ್ತಾಡಿದ್ದೀವಿ ಅಂತ ಗೊತ್ತಾ ನೋಡಿ. ಸಣ್ಣ ಮಾಡ್ಕೊಂಡು ಕಾರ್ ಹತ್ತಿದ್ದಾಯಿತು. ಇನ್ನು ಇವಾಗ 5 o'clock ಬಂದಿಲ್ಲ. ನಾವು ಹತ್ತಿಂದ ವಾಪಸ್ ಬರಬೇಕಿದ್ರೆ ಹೆಂಗಾಗಿತ್ತು ಗೊತ್ತಾ. ಯಾವ ಟೆಂಪಲ್ಗೆ ಹೋಗ್ತೀರಾ ಕ್ಯೂ. ನಾನು ಹೇಳಿದ್ದೀನಿ, ನಿನ್ನೆನೇ ಹೇಳಿದೆ, ವೈಕುಂಠ ಏಕಾದಶಿ ಹಿಂದಿನ ದಿನವೇ ಹೇಳಿದೆ, ಎಲ್ಲ ಕಡೆ ರಶ್ ಇರುತ್ತೆ ಕಣಪ್ಪ ಅಂತ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋದ್ರೆ ಫ್ರೆಂಡ್ಸ್ ಅದೆಲ್ಲೋ ಪದ್ಮನಾಭ ನಗರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಂತೂ ದೇವಸ್ಥಾನನೇ ಕಾಣ್ದಂಗೆ ಟೆಂಪಲ್ಲೆಲ್ಲ ಇದು ಇದರಲ್ಲೆಲ್ಲ ಟೆಂಪಲ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ನೋಡಿ ಎಷ್ಟು ಉದ್ದ ಕಿವಿದೆ ಅಂತ ನೋಡಿ. ಅಲ್ಲಿವರೆಗೂ ಕಿವಿತ್ತು. ನಾವು ಬಂದಿದ್ದು ಯಾವಾಗ ಬೆಳಕರಿಯೋಕ್ಕಿಂತ ಮುಂಚೆ ಬಂದಿದ್ದು. ಬೆಳಕಾದರೂ ಎಲ್ಲೂ ದೇವಸ್ಥಾನ ಕ್ಯೂ ನೋಡಿ ಸಾಕಾಗೋಯ್ತು. ನಾನು ಅದೇ ಅಂತ ಪದ್ಮನಾಭರಾಗ ಕರ್ಕೊಂಡು ಹೋಗು, ಎಲ್ಲೂ ಇಲ್ದಂಗೆ ನಮ್ಮ ಏರಿಯಾಗೆ ಬರಬೇಕಾಗಿದ್ದ ಸ್ಥಿತಿ ಬಂತು. ಸೊ ಹಾಗಾಗಿ ನಮ್ಮ ಏರಿಯಾದಲ್ಲೇ ರಾಘವೇಂದ್ರ ಸ್ವಾಮಿ ಮಠದಲ್ಲಿತ್ತು, ಅಲ್ಲಿ ಬಂದು ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ. ಸದ್ಯಕ್ಕೆ ಹೆಂಗೋ ವೈಕುಂಠ ದರ್ಶನ ಆಲ್ಮೋಸ್ಟ್ ಮನಸ್ಸಿಗೇನೋ ಸಮಾಧಾನ ಆಗಲಿಲ್ಲ. ಯಾಕೆಂದರೆ ನಾನು ಬೆಳಗ್ಗೆನೇ ಎದ್ದು ಅಷ್ಟೆಲ್ಲ ಪ್ರಿಪೇರ್ ಮಾಡಿ ಹೊರಟಿದ್ದು. ನಾವು ಎಲ್ಲೋ ಒಂದು ಕಡೆ ಕ್ಯೂ ಅಲ್ಲಿ ಸುಮ್ಮನೆ ಹೋದ ತಕ್ಷಣ ನಿಂತಿದ್ರೆ ದೇವ್ರ ದರ್ಶನ ಆಗೋದು. ಇವರು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತಾಡಿ ಎಲ್ಲೂ ಹೋಗ್ನಂತೆ ಕೊನೆಗೆ ನಮ್ಮ ಏರಿಯಾಗೆ ಬಂದಿದ್ದಾಯಿತು. ಅದನ್ನು ಹೋದ ದಾರಿಗೆ ಸುಮ್ಕ ಇಲ್ದಂಗೆ ವಾಪಸ್ ಬರ್ತಾರೆ ಅಂತ ಏನೋ ಗೊತ್ತಿಲ್ಲ. ವಾಪಸ್ ಬಂದ್ವಿ. ಆಮೇಲೆ ಕೊನೆಗೆ ಇಲ್ಲಿ ವೈಕುಂಠ ದರ್ಶನ ಮಾಡಿದ್ವಿ. ಸೊ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದು ಮತ್ತೆ ಕಾಲಭೈರೇಶ್ವರ ಟೆಂಪಲಲ್ಲಿ ಮಾಡಿದ್ವಿ. ನಮ್ಮ ಏರಿಯಾದಲ್ಲಿ ಕಾಲಭೈರೇಶ್ವರ ಈ ದೇವಸ್ಥಾನ ಎದುರುಗಡೆನೇ ಮಾಡಿದ್ದಾರೆ. ಅದು ನಮ್ಗೆ ಗೊತ್ತೇ ಆಗಲಿಲ್ಲ. ಹಾಗೆ ಎಲ್ಲೋ ಇರ್ತೀವಿ, ನಾವು ಇರೋ ಜಾಗನೇ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಅರಿಸ್ತಾ ಇರ್ತೀವಿಲ್ಲ ಅಂತಾರಲ್ಲ, ಹಾಗಾಯಿತು. ಸೊ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಸುತ್ತಾಡೋರು ಅಂದಂಗೆ ಆಯಿತು ಫ್ರೆಂಡ್ಸ್. ಆಮೇಲೆ ಕೊನೆಗೆ ಬಂದು ಬೆಳಗ್ಗೆನೇ ತರಾತುರಿಲಿ ಟಿಫನ್ ಮಾಡಿದೆ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ಕೂಲಿಗೆ ಟೈಮ್ ಆಗ್ತಿತ್ತು. ಅದು ಆಲೇ 7:30 ಮನೆಗೆ ಬಂದಾಗ. ಸೊ ಬೇಗ ಟೊಮೊಟೊ ಬಾತ್ ರೈಸ್ ಮಾತೆಲ್ಲ ಮಾಡಿಬಿಟ್ಟು ಮಕ್ಕಳು ಟಿಫನ್ ಮಾಡಿ ಕಳಿಸಿದ್ದಾಯಿತು. ನೆಕ್ಸ್ಟು ಇವಾಗ ನಾನು ನೈಟು ಸ್ವಲ್ಪ ಬಜ್ಜಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬನಾನಾ ಆಯಿತು, ಬಾಳೆಕಾಯಿ. ಸೊ ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋಕ್ಕೆ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ನೀವೆಲ್ಲ ಹೇಗೆ ಮಾಡ್ತೀರೋ ಸೊ ನಾವು ಸೇಮ್ ಹಾಗೆ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಎಲ್ಲ ರೆಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತೀನಿ, 1-2 ಸ್ಪೂನಷ್ಟು. ಯಾಕೆಂದರೆ ಟೇಸ್ಟ್ ಅವಾಗ ತುಂಬ ಚೆನ್ನಾಗಿರುತ್ತೆ. ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಅವಾಗ ಯಾಕೆಂದರೆ ನೀಟಾಗಿ ಆಯಲ್ಲೆಲ್ಲ ಅಬ್ಸರ್ವ್ ಆಗಿ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ ಆಲ್ಮೋಸ್ಟ್ ರೆಡಿ ಆಗಿತ್ತು. ರೆಡಿಯಾಗಿದ್ದರೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾವು ನೈಟು ಡೈಲಿ ಕಂಪಲ್ಸರಿ ಮುದ್ದೆ ಇಲ್ದಂಗೆ ನಾವು ಊಟ ಮಾಡೋದೇ ಇಲ್ಲ. ಸೊ ಯಾವಾಗಲೂ ನಾವು ಮುದ್ದೆ ತಿನ್ನಬೇಕು. ನಾವು ಮಂಡ್ಯ ಗೌಡ್ರು ಮುದ್ದೆ ತಿಂದಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಹಾಗೆ ದಿನ ನಾವು ಎವ್ರಿ ಡೇ ನೈಟು ಮುದ್ದೆ ಮಿಸ್ಸೇ ಇಲ್ಲ ಫ್ರೆಂಡ್ಸ್. ನಾವು ಮುದ್ದೆ ಊಟ ಮಾಡ್ತೀವಿ. ಸೊ ಹಾಗಾಗಿ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮುದ್ದೆ ನೋಡಿ ಎಷ್ಟು ಫೈನಾಗಿ ಮುದ್ದೆ ರೆಡಿಯಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇದು ಮುದ್ದೆ ರೆಡಿ ಆಯಿತು. ಹಾಕಿ ಎಲ್ಲ ಒಂದು ತಪ್ಪಲಿ ಅಂತೀವಿ, ಮುದ್ದೆ ತಪ್ಪಲಿ ಪಾತ್ರೆಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡ್ಕೊಂಡು ನಂತರ ಎಲ್ಲರೂ ನಾವು ಕೆಳಗಡೆ ನೆಲದ ಮೇಲೆ ಊಟ ಮಾಡೋದು. ನಮ್ಮ ಮನೆಯವರು ಶಾಪಿಂದ ಬರೋವರೆಗೂ ಮಕ್ಕಳು ನಾವು ಊಟ ಮಾಡೋದೇ 10 o'clock 10:30 ಆಗಿರುತ್ತೆ. ಸೊ ಆವಾಗ ಎಲ್ಲರೂ ವೆಯ್ಟ್ ಮಾಡಿ ಊಟ ಮಾಡ್ತಾಯಿದ್ದೀನಿ. ನಾನು ಚಿಕ್ಕ ಮಗಕ್ಕೆ ಪೋಸ್ ಕೊಡ್ತಾಯಿದ್ದೀನಿ ಕ್ಯಾಮ್ರಾಗೆ. ಸೊ ಎಲ್ಲರೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಕೊತೀವಿ ನಾವು.
ಸೊ ಹಾಗಾಗಿ ಊಟ ಎಲ್ಲ ಮಾಡೋಕ್ಕೆ ಕುತ್ಕೊಂಡ್ವಿ, ಊಟ ಮಾಡ್ತಾಯಿದ್ದೀವಿ. ಸೊ ನೀವು ಅಷ್ಟೇ ದಿನ ನೆಲದ ಮೇಲೆ ಕುತ್ಕೊ ಊಟ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮ ಏನಿದೆ ಮಂಡಿ ಮತ್ತು ಕಾಲು ತೊಡೆ ಫೋಲ್ಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾಯಿದ್ರೆ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಅಭ್ಯಾಸ ಆಗೋಲ್ಲ. ಸೊ ನೀವು ರೂಢಿ ಮಾಡಿ.